ಬೆಳಗಾವಿಯಲ್ಲಿ ಧರ್ಮಸ್ಥಳ ಷಡ್ಯಂತ್ರಿಗಳ ವಿರುದ್ಧ ಪಾಂಚಜನ್ಯ ಮೊಳಗಿದೆ. ಕುತಂತ್ರದ ಹುನ್ನಾರಿಗಳ ಜನ್ಮ ಜಾಲಾಟಕ್ಕೆ ಈಗ ಬಿಜೆಪಿ ರೆಡಿಯಾಗಿದೆ, ಸಜ್ಜಾಗಿ ನಿಂತಿದೆ. ಎಸ್ಐಟಿ ತನಿಖಾ ವರದಿಯನ್ನು ಆಧರಿಸಿ ಚರ್ಚೆ ಮಾಡೋದಕ್ಕೆ ಈಗ ನಿರ್ಧಾರವನ್ನ ಮಾಡಿದ್ದಾರೆ ಬಿಜೆಪಿ ನಾಯಕರು. ಸದನದಲ್ಲಿ ಸರ್ಕಾರಕ್ಕೆ ಚೀಮಾರಿ ಹಾಕೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಸೋಮವಾರ ಸದನದಲ್ಲಿ ಚರ್ಚೆಗೆ ಈಗ ಬಿಜೆಪಿ ತೀರ್ಮಾನ ಮಾಡಿಕೊಂಡಿದೆ. ಸೋಮವಾರ ಧರ್ಮಸ್ಥಳ ವಿಚಾರವಾಗಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಇವತ್ತು ಮತ್ತು ನಾಳೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು 2 ದಿನ ಅನ್ನುವಂತಹ ನಿಟ್ಟಿನಲ್ಲಿ ನಿರ್ಧಾರ ಆಗಿತ್ತು, ಸಮಯ ನಿಗದಿಯಾಗಿತ್ತು. ಅದರಿಂದ ವಿಷಯಾಂತರ ಆಗೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಬಿಜೆಪಿ ಆಲೋಚನೆ ಮಾಡಿದಂತಿದೆ. ಆ ನಿಟ್ಟಿನಲ್ಲಿ ಸೋಮವಾರಕ್ಕೆ ಧರ್ಮಸ್ಥಳ ವಿರುದ್ಧದ ಈ ಷಡ್ಯಂತ್ರ ವಿಚಾರ ಏನಿದೆ ಅದನ್ನ ಸೋಮವಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಚರ್ಚೆಗೆ. ಆ ಸಂದರ್ಭದಲ್ಲಿ ಎಸ್ಐಟಿ ವರದಿಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈಗ ಬಿಜೆಪಿ ತಯಾರಿಯನ್ನ ನಡೆಸಿದೆ. ಶುಕ್ರವಾರ ಸದನಕ್ಕೆ ಸಿಎಂ ಸಿದ್ದರಾಮಯ್ಯ ಉತ್ತರವನ್ನ ಕೊಡ್ತಾರೆ. 2 ದಿನಗಳ ಕಾಲ ಇವತ್ತು ಮತ್ತು ನಾಳೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗಳಾಗುತ್ತೆ. ಅದಕ್ಕೆ ಶುಕ್ರವಾರ ಉತ್ತರವನ್ನ ಕೂಡ ಸಿಎಂ ಕೊಡಬೇಕು. ಆ ನಿಟ್ಟಿನಲ್ಲಿ ಈಗ ಸೋಮವಾರ ಧರ್ಮಸ್ಥಳ ಪ್ರಕರಣವನ್ನ ಚರ್ಚೆ ಮಾಡುವಂತಹ ನಿರ್ಧಾರಕ್ಕೆ ಈಗ ಬಿಜೆಪಿ ನಾಯಕರು ಬಂದಿದ್ದಾರೆ. ಈ ಬುರುಡೆ ಗ್ಯಾಂಗ್ ಹೇಳಿಕೆಯಿಂದ ಸರ್ಕಾರ ಕಂಡಲ್ಲಿ ಗುಂಡಿಯನ್ನ ಹಾಕಿಸಿತ್ತು, 17 ಕಡೆಗಳಲ್ಲಿ ಗುಂಡಿಯನ್ನ ಹಾಕಿಸಿತ್ತು. ಇದೊಂದು ಷಡ್ಯಂತ್ರ ಅಂತ ಬಿಜೆಪಿ ಆರಂಭದಿಂದಲೂ ಕೂಡ ಆರೋಪವನ್ನ ಮಾಡಿದ್ರು ಕೂಡ ಅದನ್ನ ಕೇಳಲಿಲ್ಲ ಅನ್ನುವಂಥದ್ದನ್ನ ಈಗ ಸೋಮವಾರ ಇದರ ಬಗ್ಗೆ ಧ್ವನಿ ಎತ್ತುವಂತ ನಿಟ್ಟಿನಲ್ಲಿ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರು, ಈಗ ಇವತ್ತು ನಾಳೆ ಉತ್ತರ ಕರ್ನಾಟಕದ ಚರ್ಚೆ, ಶುಕ್ರವಾರ ಅದರ ಬಗ್ಗೆ ಸಿಎಂ ಉತ್ತರ ಕೊಡ್ತಾರೆ. ಹಾಗಾಗಿ ಸೋಮವಾರಕ್ಕೆ ಈಗ ಈ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಧ್ವನಿ ಎತ್ತುತ್ತಾರೆ ಅನ್ನುವಂತ ಮಾಹಿತಿ. ಎಕ್ಸಾಕ್ಟ್ ಆಗಿ ಆ ವಿಚಾರಗಳೆಲ್ಲ ಚರ್ಚೆಗೆ ಬರುವಂತಹ ಸಾಧ್ಯತೆ ಇದೆ ಸೋಮವಾರದಂದು. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಚಂದ್ರು, ಇದ್ರ ಬಗ್ಗೆ ಅಶ್ವಿನಿ, ಖಂಡಿತವಾಗ್ಲು ಈಗಾಗಲೇ ಧರ್ಮಸ್ಥಳ ವಿಚಾರ ಬಹಳಷ್ಟು ಹಿಂದಿನಿಂದಲೂ ಕೂಡ ಚರ್ಚೆಗೆ ಗ್ರಾಸವಾಗಿತ್ತು. ಕಾರಣ ಅಂತಂದ್ರೆ ಬಿಜೆಪಿ ಒಂದೇ ಆರೋಪವನ್ನು ಮಾಡ್ತಾ ಇದ್ದು ಇದು ಅರ್ಬನ್ ನಕ್ಸಲರ ಕೈವಾಡ ಮತ್ತು ಧರ್ಮಸ್ಥಳ ಸೇರಿದಂತೆ ಹಿಂದೂಗಳ ಮೇಲೆ ಒಂದಷ್ಟು ದೌರ್ಜನ್ಯವನ್ನ ಮಾಡುವಂತಹ ಒಂದು ಷಡ್ಯಂತ್ರ. ಸೊ ಇದರಿಂದ ನಡೀತಾ ಇರತಕ್ಕಂಥದ್ದು ಹಿಂದೆ ಬಹಳಷ್ಟು ಕರಾಳ ಮುಖಗಳಿದ್ದಾವೆ, ಅವನ್ನ ಹೊರಗೆ ತರಬೇಕು ಅನ್ನುವಂಥದ್ದು. ಸೊ ಸರ್ಕಾರ ಅಥವಾ ಪೊಲೀಸರು ಯಾವುದೇ ಆಲೋಚನೆಯನ್ನ ಮಾಡದೆ ಬುರ್ಡೆ ಗ್ಯಾಂಗ್ ಕೊಟ್ಟಂತ ಒಂದಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಸಿಕ್ಕಲ್ಲಿ ಗುಂಡಿಗಳನ್ನ ಅಗದ್ರು. ಆದ್ರೆ ಅಲ್ಲೂ ಯಾವುದೇ ರೀತಿಯಾದಂತ ಇವರು ಎಕ್ಸ್ಪೆಕ್ಟ್ ಮಾಡದಂತ ಯಾವುದೇ ರೀತಿಯಾದಂತ ಒಂದು ಶವಗಳಾಗ್ಲಿ ಅಥವಾ ಹೆಣ್ಣು ಮಕ್ಕಳ ಮೃತದೇಹಗಳಾಗ್ಲಿ ಯಾವುದು ಕೂಡ ಸಿಗಲಿಲ್ಲ. ಸೊ ಇದು ಎಲ್ಲವೂ ಕೂಡ ಸಂಪೂರ್ಣ ಷಡ್ಯಂತ್ರ ಅನ್ನುವಂಥದ್ದು. ಎಸ್ಐಟಿ ತನಿಖೆಯನ್ನು ಕೂಡ ಮಾಡಿದಂಥದ್ದು. ತನಿಖೆಯಲ್ಲಿ ಈಗಾಗಲೇ ಕೋರ್ಟ್ಗೆ ಒಂದಷ್ಟು ವರದಿಯನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಆ ವರದಿಯಲ್ಲಿ 6 ಜನರ ಒಂದು ಷಡ್ಯಂತ್ರ ಅಥವಾ ಪಿತೂರಿ ಇದೆ ಅನ್ನುವಂಥದ್ದು ಈಗಾಗಲೇ ವರದಿಯಲ್ಲಿ ಉಲ್ಲೇಖ ಆಗಿರೋದ್ರಿಂದ ಸೊ ಇದೇ ವಿಚಾರವನ್ನ ತೆಗೆದುಕೊಂಡು ಸದನದಲ್ಲಿ ಚರ್ಚೆ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಬಿಜೆಪಿ ಮಾಡಿದೆ. ಆದ್ರೆ ಈಗಾಗಲೇ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನ ಮೊದಲ ಆದ್ಯತೆಯನ್ನಾಗಿ ಕೊಟ್ಟಿರತಕ್ಕಂಥ ಬಿಜೆಪಿ ಈಗ ಸದನದಲ್ಲಿ 2 ದಿನಗಳ ಕಾಲ ಚರ್ಚೆಗೆ ಅವಕಾಶ ಕೊಡಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಪಟ್ಟನ್ನ ಹಿಡಿದಿತ್ತು. ಹೀಗಾಗಿ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಅದಾದ ಬಳಿಕ ಬಹುತೇಕ ಶುಕ್ರವಾರ ಸಿಎಂ ಸಿದ್ದರಾಮಯ್ಯನವರು ಉತ್ತರ ಕೊಡುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಶನಿವಾರ ಭಾನುವಾರ 2 ದಿನ ಸದನ ಇಲ್ಲದೆ ಇರೋದ್ರಿಂದ ಸೋಮವಾರ ಈ ವಿಚಾರವನ್ನ ತೆಗೆದುಕೊಂಡು ಸದನದಲ್ಲಿ ಪ್ರಸ್ತಾಪವನ್ನು ಮಾಡಬೇಕು ಅನ್ನುವಂತ ಒಂದಷ್ಟು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದೆ. ಸೊ ಉಭಯ ಸದನದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆ ಧರ್ಮಸ್ಥಳದ ವಿಚಾರ ಮತ್ತು ಧರ್ಮಸ್ಥಳದ ಸೇರಿದಂತೆ ಅನೇಕ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗಳ ಮೇಲೆ ಕೂಡ ಈ ರೀತಿಯಾದಂತಹ ಆರೋಪವನ್ನ ಅನೇಕ ಷಡ್ಯಂತ್ರವನ್ನ ಮಾಡಲಾಗಿತ್ತು. ಸೊ ಹೀಗಾಗಿ ಇದನ್ನು ಹೀಗೆ ಬಿಟ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೇವಸ್ಥಾನಗಳ ಮೇಲೂ ಕೂಡ ಇಂಥದ್ದೇ ಆರೋಪವನ್ನ ಮಾಡ್ತಾರೆ. ಸೊ ಹೀಗಾಗಿ ಇದರ ವಿರುದ್ಧ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕು. ಕೇವಲ 6 ಜನರ ಮಾತ್ರ ಅಲ್ಲ, ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅವರ ಮೇಲೂ ಕೂಡ ಪತ್ತೆ ಹಚ್ಚಿ ಅವರ ವಿರುದ್ಧವೂ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು, ಸೂಕ್ತ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನ ಬಿಜೆಪಿ ಮಾಡಲಿದೆ. ಸೊ ಹೀಗಾಗಿ ಈ ಸದನದಲ್ಲಿ ಯಾವೆಲ್ಲ ವಿಚಾರಗಳನ್ನ ಮತ್ತು ಯಾರೆಲ್ಲ ಸರ್ಕಾರದ ಮೇಲೆ ಆಗ್ರಹವನ್ನ ಮಾಡ್ತಾರೆ ಈ ವಿಚಾರವನ್ನ ಪಟ್ಟಿ ಹಿಡಿದು ಏನೆಲ್ಲ ಒಂದು ಒತ್ತಾಯವನ್ನ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ ಇದೆ. ಸೊ ಹೀಗಾಗಿ ಅಲ್ಟಿಮೇಟ್ ಧರ್ಮಸ್ಥಳದ ಮೇಲೆ ಬಂದಂತ ಆರೋಪ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ವಿಚಾರವನ್ನು ಇಟ್ಕೊಂಡು ಸರ್ಕಾರವನ್ನ ಮತ್ತಷ್ಟು ತರಾಟೆಗೆ ಕೂಡ ತೆಗೆದುಕೊಳ್ಳುವಂತ ಎಲ್ಲ ತಯಾರಿಯನ್ನು ಕೂಡ ಬಿಜೆಪಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ರೈಟ್ ಚಂದ್ರು, ಇದರ ಜೊತೆಯಲ್ಲಿ ಈಗ ಸೋಮವಾರ ಇದರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಅದರ ಜೊತೆಯಲ್ಲಿ ಹಾಗಾದ್ರೆ ಸರ್ಕಾರದ ಒಂದಷ್ಟು ಕೌಂಟರ್ ಅಸ್ತ್ರಗಳಂತೂ ರೆಡಿ ಇರುತ್ತೆ. ಅದ್ರ ಬಗ್ಗೆ ಏನಾದ್ರೂ ಮಾಹಿತಿಗಳಿದೆಯಾ?
ಖಂಡಿತ ಅಶ್ವಿನಿ, ಯಾಕಂತಂದ್ರೆ ಈಗಾಗಲೇ ಧರ್ಮಸ್ಥಳ ವಿಚಾರ ಅಂತ ಬಂದ ಕೂಡಲೇ ನಾವು ಕೂಡ ಒಂದಷ್ಟು ಸತ್ಯಾಸತ್ಯಗಳನ್ನ ತಿಳ್ಕೋಬೇಕಾಗಿತ್ತು ಅನ್ನುವಂಥದ್ದು ಈಗಾಗಲೇ ಬಹುತೇಕ ಗೃಹ ಸಚಿವರು ಸೇರಿದಂತೆ ಸರ್ಕಾರವು ಕೂಡ ಒಪ್ಪಿಕೊಂಡಿದೆ. ಸೊ ಆದ್ರೆ ಏಕಾಏಕಿ ಬಂದು ದೂರು ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಪರಿಶೀಲನೆ ಮಾಡದೆ ಸರ್ಕಾರ ಏಕಾಏಕಿ ಈ ರೀತಿಯಾದಂತಹ ಒಂದಷ್ಟು ಪ್ರಯತ್ನವನ್ನ ಮಾಡಿದ್ದು ಸರಿಯಲ್ಲ ಅನ್ನುವಂಥದ್ದು ಕೂಡ ಒಂದಷ್ಟು ಚರ್ಚೆ ಇದೆ. ಆದ್ರೆ ಸರ್ಕಾರ ಈಗಾಗಲೇ ನಾವು SITಯನ್ನ ತನಿಖೆ ಮಾಡಲಿಕ್ಕೆ ಅಂತಾನೆ ರಚನೆ ಮಾಡಿದ್ದು, ಸತ್ಯಾಸತ್ಯತೆಯನ್ನ ತಿಳ್ಕೊಬೇಕು. ಸೊ ಹೀಗಾಗಿ ಸತ್ಯಾಸತ್ಯತೆಗಳನ್ನ ತಿಳ್ಕೊಳ್ಳೋದಕ್ಕಾಗಿ SITಯನ್ನ ಮಾಡಿದ್ದು. ಈಗ SIT ವರದಿಯನ್ನ ಕೊಟ್ಟಿದೆ. ಸೊ ಕೋರ್ಟ್ಗೂ ಕೂಡ ವರದಿಯನ್ನ ಸಲ್ಲಿಸಿರೋದ್ರಿಂದ ಸೊ ಅದರ ಬಗ್ಗೆ ಒಂದಷ್ಟು ಪರಿಶೀಲನೆ ಕೂಡ ಮಾಡ್ತೀವಿ. ಇದರ ಹಿಂದೆ ಕೂಡ ಯಾರೆಲ್ಲ ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಹಚ್ತೀವಿ ಅನ್ನುವಂತ ಒಂದಷ್ಟು ಉತ್ತರವನ್ನು ಕೂಡ ಸರ್ಕಾರದಿಂದ ನಿರೀಕ್ಷೆಯಾಗಿ ಆಬ್ವಿಯಸ್ಲಿ ನಿರೀಕ್ಷೆಯನ್ನ ಮಾಡಬಹುದು. ಸೊ ಹೀಗಾಗಿ ಏನೆಲ್ಲ ಸರ್ಕಾರದಿಂದ ಉತ್ತರವನ್ನ ಕೊಡ್ತಾರೆ ಅನ್ನೋದು, ಯಾಕಂತಂದ್ರೆ ಧರ್ಮಸ್ಥಳ ಅನ್ನುವಂಥದ್ದು ಈಗ ಯಾವಾಗ ಆರೋಪ ಬಂತು, ಅದರಲ್ಲೂ ಯೂಟ್ಯೂಬರ್ಸ್ ಹರಿಬಿಟ್ಟಂತ ವಿಡಿಯೋಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಂತ ಲಕ್ಷಾಂತರ ಭಕ್ತರ ಸಂಖ್ಯೆ ಕೂಡ ಈಗ ಕ್ಷೀಣವಾಗಿರ್ತಕ್ಕಂಥದ್ದು, ಕಡಿಮೆ ಅಂತರದಲ್ಲಿ ಭಕ್ತರ ಸಂಖ್ಯೆ ಮಾತ್ರ ಹೋಗ್ತಾ ಇರ್ತಕ್ಕಂಥದ್ದು, ಇಷ್ಟು ಡ್ಯಾಮೇಜ್ ಆಗ್ಲಿಕ್ಕೆ ಕಾರಣ ಈ ಒಂದು ಬೂಡೆ ಗ್ಯಾಂಗ್ ಅನ್ನುವಂಥದ್ದು. ಸೊ ಹೀಗಾಗಿ ಸರ್ಕಾರಕ್ಕೆ ಒಂದಷ್ಟು ತರಾಟೆಯನ್ನು ತೆಗೆದುಕೊಂಡ್ರೆ ಸರ್ಕಾರ ಕೂಡ ಒಂದಷ್ಟು ಸಿದ್ಧ ಉತ್ತರವನ್ನು ಕೂಡ ಖಂಡಿತವಾಗ್ಲೂ ಮಾಡ್ಕೊಂಡಿರುತ್ತೆ. ನಾವು SIT ತನಿಖೆಯನ್ನ ಮಾಡಿಸಿದೆ ಆ ಕಾರಣಕ್ಕಾಗಿ ಈಗ SIT ವರದಿ ಕೊಟ್ಟಿದೆ. ಸೊ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಉತ್ತರ ನಿರೀಕ್ಷೆಯನ್ನ ಮಾಡಬಹುದು. ಆದ್ರೆ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಮತ್ತು ಹಣಕಾಸು ವ್ಯವಸ್ಥೆಯನ್ನು ಯಾರೆಲ್ಲ ಮಾಡಿದ್ರು, ಬುಡೆ ಗ್ಯಾಂಗ್ ಓಡಾಡ್ಲಿಕ್ಕೆ ಕಾರ್ ಕೊಟ್ಟದ್ದು ಮತ್ತು ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ವಕೀಲರನ್ನ ನೇಮಕ ಮಾಡಿದ್ದು, ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದು ಕೂಡ ಸೂಕ್ತ ತನಿಖೆ ಆಗಬೇಕು ಅನ್ನುವಂಥದ್ದನ್ನ ಕೂಡ ವಿಪಕ್ಷ ಬಿಜೆಪಿ ಒತ್ತಾಯವನ್ನ ಮಾಡಲಿದೆ. ಸೊ ಸರ್ಕಾರ ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಳಿದೆ ನಿಜಕ್ಕೂ ಕುತೂಹಲ ಇರತಕ್ಕಂಥದ್ದು ಅಶ್ವಿನಿ. ರೈಟ್, ಥ್ಯಾಂಕ್ ಯು ಚಂದ್ರು ಡೀಟೇಲ್ಸ್ಗೆ. ಬೆಳಗಾವಿಯಲ್ಲಿ ಧರ್ಮಸ್ಥಳ ಷಡ್ಯಂತ್ರಿಗಳ ವಿರುದ್ಧ ಪಾಂಚಜನ್ಯ ಮೊಳಗಿದೆ. ಕುತಂತ್ರದ ಹುನ್ನಾರಿಗಳ ಜನ್ಮ ಜಾಲಾಟಕ್ಕೆ ಈಗ ಬಿಜೆಪಿ ರೆಡಿಯಾಗಿದೆ, ಸಜ್ಜಾಗಿ ನಿಂತಿದೆ. SIT ತನಿಖಾ ವರದಿಯನ್ನ ಆಧರಿಸಿ ಚರ್ಚೆ ಮಾಡೋದಕ್ಕೆ ಈಗ ನಿರ್ಧಾರವನ್ನ ಮಾಡಿದ್ದಾರೆ ಬಿಜೆಪಿ ನಾಯಕರು. ಸದನದಲ್ಲಿ ಸರ್ಕಾರಕ್ಕೆ ಚೀಮಾರಿ ಹಾಕೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಸೋಮವಾರ ಸದನದಲ್ಲಿ ಚರ್ಚೆಗೆ ಈಗ ಬಿಜೆಪಿ ತೀರ್ಮಾನ ಮಾಡಿಕೊಂಡಿದೆ. ಸೋಮವಾರ ಧರ್ಮಸ್ಥಳ ವಿಚಾರವಾಗಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಇವತ್ತು ಮತ್ತು ನಾಳೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು 2 ದಿನ ಅನ್ನುವಂತಹ ನಿಟ್ಟಿನಲ್ಲಿ ನಿರ್ಧಾರ ಆಗಿತ್ತು, ಸಮಯ ನಿಗದಿ ಆಗಿತ್ತು. ಅದರಿಂದ ವಿಷಯಾಂತರ ಆಗೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಬಿಜೆಪಿ ಆಲೋಚನೆ ಮಾಡಿದಂತಿದೆ. ಆ ನಿಟ್ಟಿನಲ್ಲಿ ಸೋಮವಾರಕ್ಕೆ ಧರ್ಮಸ್ಥಳ ವಿರುದ್ಧದ ಈ ಷಡ್ಯಂತ್ರ ವಿಚಾರ ಏನಿದೆ ಅದನ್ನ ಸೋಮವಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಚರ್ಚೆಗೆ. ಆ ಸಂದರ್ಭದಲ್ಲಿ SIT ವರದಿಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈಗ ಬಿಜೆಪಿ ತಯಾರಿಯನ್ನ ನಡೆಸಿದೆ. ಶುಕ್ರವಾರ ಸದನಕ್ಕೆ ಸಿಎಂ ಸಿದ್ದರಾಮಯ್ಯ ಉತ್ತರವನ್ನ ಕೊಡ್ತಾರೆ. 2 ದಿನಗಳ ಕಾಲ ಇವತ್ತು ಮತ್ತು ನಾಳೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗಳಾಗುತ್ತೆ. ಅದಕ್ಕೆ ಶುಕ್ರವಾರ ಉತ್ತರವನ್ನ ಕೂಡ ಸಿಎಂ ಕೊಡಬೇಕು. ಆ ನಿಟ್ಟಿನಲ್ಲಿ ಈಗ ಸೋಮವಾರ ಧರ್ಮಸ್ಥಳ ಪ್ರಕರಣವನ್ನ ಚರ್ಚೆ ಮಾಡುವಂತಹ ನಿರ್ಧಾರಕ್ಕೆ ಈಗ ಬಿಜೆಪಿ ನಾಯಕರು ಬಂದಿದ್ದಾರೆ. ಈ ಬುರುಡೆ ಗ್ಯಾಂಗ್ ಹೇಳಿಕೆಯಿಂದ ಸರ್ಕಾರ ಕಂಡಲ್ಲಿ ಗುಂಡಿಯನ್ನ ಹಾಕಿಸಿತ್ತು, 17 ಕಡೆಗಳಲ್ಲಿ ಗುಂಡಿಯನ್ನ ಹಾಕಿಸಿತ್ತು. ಇದೊಂದು ಷಡ್ಯಂತ್ರ ಅಂತ ಬಿಜೆಪಿ ಆರಂಭದಿಂದಲೂ ಕೂಡ ಆರೋಪವನ್ನ ಮಾಡಿದ್ರು ಕೂಡ ಅದನ್ನ ಕೇಳಲಿಲ್ಲ ಅನ್ನುವಂಥದ್ದನ್ನ ಈಗ ಸೋಮವಾರ ಇದರ ಬಗ್ಗೆ ಧ್ವನಿ ಎತ್ತುವಂತ ನಿಟ್ಟಿನಲ್ಲಿ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರು, ಈಗ ಇವತ್ತು ನಾಳೆ ಉತ್ತರ ಕರ್ನಾಟಕದ ಚರ್ಚೆ, ಶುಕ್ರವಾರ ಅದ್ರ ಬಗ್ಗೆ ಸಿಎಂ ಉತ್ತರ ಕೊಡ್ತಾರೆ. ಹಾಗಾಗಿ ಸೋಮವಾರಕ್ಕೆ ಈಗ ಈ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಧ್ವನಿ ಎತ್ತುತ್ತಾರೆ ಅನ್ನುವಂತ ಮಾಹಿತಿ. ಎಕ್ಸಾಕ್ಟ್ ಆಗಿ ಆ ವಿಚಾರಗಳೆಲ್ಲ ಚರ್ಚೆಗೆ ಬರುವಂತಹ ಸಾಧ್ಯತೆ ಇದೆ ಸೋಮವಾರದಂದು. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಚಂದ್ರು, ಇದ್ರ ಬಗ್ಗೆ ಅಶ್ವಿನಿ, ಖಂಡಿತವಾಗ್ಲು ಈಗಾಗಲೇ ಧರ್ಮಸ್ಥಳ ವಿಚಾರ ಬಹಳಷ್ಟು ಹಿಂದಿನಿಂದಲೂ ಕೂಡ ಚರ್ಚೆಗೆ ಗ್ರಾಸವಾಗಿತ್ತು. ಕಾರಣ ಅಂತಂದ್ರೆ ಬಿಜೆಪಿ ಒಂದೇ ಆರೋಪವನ್ನು ಮಾಡ್ತಾ ಇದ್ದು, ಇದು ಅರ್ಬನ್ ನಕ್ಸಲರ ಕೈವಾಡ ಮತ್ತು ಧರ್ಮಸ್ಥಳ ಸೇರಿದಂತೆ ಹಿಂದೂಗಳ ಮೇಲೆ ಒಂದಷ್ಟು ದೌರ್ಜನ್ಯವನ್ನ ಮಾಡುವಂತಹ ಒಂದು ಷಡ್ಯಂತ್ರ. ಸೊ ಇದರಿಂದ ನಡೀತಾ ಇರತಕ್ಕಂಥದ್ದು ಹಿಂದೆ ಬಹಳಷ್ಟು ಕರಾಳ ಮುಖಗಳಿವೆ, ಅವನ್ನ ಹೊರಗೆ ತರಬೇಕು ಅನ್ನುವಂಥದ್ದು. ಸೊ ಸರ್ಕಾರ ಅಥವಾ ಪೊಲೀಸರು ಯಾವುದೇ ಆಲೋಚನೆಯನ್ನ ಮಾಡದೆ ಬುರ್ಡೆ ಗ್ಯಾಂಗ್ ಕೊಟ್ಟಂತ ಒಂದಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಸಿಕ್ಕಲ್ಲಿ ಗುಂಡಿಗಳನ್ನ ಆಗಿದ್ರು. ಆದ್ರೆ
ಅಲ್ಲೂ ಯಾವುದೇ ರೀತಿಯಾದಂತ ಇವರು ಎಕ್ಸ್ಪೆಕ್ಟ್ ಮಾಡಿದಂತ ಯಾವುದೇ ರೀತಿಯಾದಂತ ಒಂದು ಶವಗಳಾಗ್ಲಿ ಅಥವಾ ಹೆಣ್ಣು ಮಕ್ಕಳ ಮೃತದೇಹಗಳಾಗ್ಲಿ ಯಾವುದು ಕೂಡ ಸಿಗಲಿಲ್ಲ. ಸೊ ಇದು ಎಲ್ಲವೂ ಕೂಡ ಸಂಪೂರ್ಣ ಷಡ್ಯಂತ್ರ ಅನ್ನುವಂಥದ್ದು ಎಸ್ಐಟಿ ತನಿಖೆಯನ್ನು ಕೂಡ ಮಾಡಿದಂಥದ್ದು. ತನಿಖೆಯಲ್ಲಿ ಈಗಾಗಲೇ ಕೋರ್ಟ್ಗೆ ಒಂದಷ್ಟು ವರದಿಯನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಆ ವರದಿಯಲ್ಲಿ 6 ಜನರ ಒಂದು ಷಡ್ಯಂತ್ರ ಅಥವಾ ಪಿತೂರಿ ಇದೆ ಅನ್ನುವಂಥದ್ದು ಈಗಾಗಲೇ ವರದಿಯಲ್ಲಿ ಉಲ್ಲೇಖ ಆಗಿರೋದ್ರಿಂದ ಸೊ ಇದೇ ವಿಚಾರವನ್ನ ತೆಗೆದುಕೊಂಡು ಸದನದಲ್ಲಿ ಚರ್ಚೆ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಬಿಜೆಪಿ ಮಾಡಿದೆ. ಆದರೆ ಈಗಾಗಲೇ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನ ಮೊದಲ ಆದ್ಯತೆಯನ್ನಾಗಿ ಕೊಟ್ಟಿರತಕ್ಕಂತ ಬಿಜೆಪಿ ಈಗ ಸದನದಲ್ಲಿ 2 ದಿನಗಳ ಕಾಲ ಚರ್ಚೆಗೆ ಅವಕಾಶ ಕೊಡಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಪಟ್ಟನ್ನ ಹಿಡಿದಿತ್ತು. ಹೀಗಾಗಿ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಅದಾದ ಬಳಿಕ ಬಹುತೇಕ ಶುಕ್ರವಾರ ಸಿಎಂ ಸಿದ್ದರಾಮಯ್ಯನವರು ಉತ್ತರ ಕೊಡುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಶನಿವಾರ ಭಾನುವಾರ 2 ದಿನ ಸದನ ಇಲ್ಲದೆ ಇರೋದ್ರಿಂದ ಸೋಮವಾರ ಈ ವಿಚಾರವನ್ನ ತೆಗೆದುಕೊಂಡು ಸದನದಲ್ಲಿ ಪ್ರಸ್ತಾಪವನ್ನ ಮಾಡಬೇಕು ಅನ್ನುವಂತ ಒಂದಷ್ಟು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದೆ. ಸೊ ಉಭಯ ಸದನದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆ ಧರ್ಮಸ್ಥಳದ ವಿಚಾರ ಮತ್ತು ಧರ್ಮಸ್ಥಳ ಸೇರಿದಂತೆ ಅನೇಕ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗಳ ಮೇಲೆ ಕೂಡ ಈ ರೀತಿಯಾದಂತಹ ಆರೋಪವನ್ನ ಅನೇಕ ಷಡ್ಯಂತ್ರವನ್ನ ಮಾಡಲಾಗಿತ್ತು. ಸೊ ಹೀಗಾಗಿ ಇದನ್ನು ಹೀಗೆ ಬಿಟ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೇವಸ್ಥಾನಗಳ ಮೇಲೂ ಕೂಡ ಇಂಥದ್ದೇ ಆರೋಪವನ್ನ ಮಾಡ್ತಾರೆ. ಸೊ ಹೀಗಾಗಿ ಇದರ ವಿರುದ್ಧ ಸರ್ಕಾರ ಯಾವುದೇ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಕೇವಲ 6 ಜನರ ಮಾತ್ರ ಅಲ್ಲ, ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅವರ ಮೇಲೂ ಕೂಡ ಪತ್ತೆ ಹಚ್ಚಿ ಅವರ ವಿರುದ್ಧವೂ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು, ಸೂಕ್ತ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನ ಬಿಜೆಪಿ ಮಾಡಲಿದೆ. ಸೊ ಹೀಗಾಗಿ ಈ ಸದನದಲ್ಲಿ ಯಾವೆಲ್ಲ ವಿಚಾರಗಳನ್ನ ಮತ್ತು ಯಾರೆಲ್ಲ ಸರ್ಕಾರದ ಮೇಲೆ ಆಗ್ರಹವನ್ನ ಮಾಡ್ತಾರೆ ಈ ವಿಚಾರವನ್ನ ಪಟ್ಟಿ ಹಿಡಿದು ಏನೆಲ್ಲ ಒಂದು ಒತ್ತಾಯವನ್ನ ಮಾಡ್ತಾರೆ ಅಂತದ್ದು ಕೂಡ ಕುತೂಹಲ ಇದೆ. ಸೊ ಹೀಗಾಗಿ ಅಲ್ಟಿಮೇಟ್ ಧರ್ಮಸ್ಥಳದ ಮೇಲೆ ಬಂದಂತ ಆರೋಪ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ವಿಚಾರವನ್ನು ಇಟ್ಕೊಂಡು ಸರ್ಕಾರವನ್ನ ಮತ್ತಷ್ಟು ತರಾಟೆಗೆ ಕೂಡ ತೆಗೆದುಕೊಳ್ಳುವಂತ ಎಲ್ಲ ತಯಾರಿಯನ್ನು ಕೂಡ ಬಿಜೆಪಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ರೈಟ್ ಚಂದ್ರು, ಇದರ ಜೊತೆಯಲ್ಲಿ ಈಗ ಸೋಮವಾರ ಇದರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಅದರ ಜೊತೆಯಲ್ಲಿ ಹಾಗಾದ್ರೆ ಸರ್ಕಾರದ ಒಂದಷ್ಟು ಕೌಂಟರ್ ಅಸ್ತ್ರಗಳಂತೂ ರೆಡಿ ಇರುತ್ತೆ. ಅದ್ರ ಬಗ್ಗೆ ಏನಾದ್ರೂ ಮಾಹಿತಿಗಳಿದೆಯಾ? ಖಂಡಿತ ಅಶ್ವಿನಿ, ಯಾಕಂತಂದ್ರೆ ಈಗಾಗಲೇ ಧರ್ಮಸ್ಥಳ ವಿಚಾರ ಅಂತ ಬಂದ ಕೂಡಲೇ ನಾವು ಕೂಡ ಒಂದಷ್ಟು ಸತ್ಯಾಸತ್ಯಗಳನ್ನ ತಿಳ್ಕೋಬೇಕಾಗಿತ್ತು ಅನ್ನುವಂಥದ್ದು ಈಗಾಗಲೇ ಬಹುತೇಕ ಗೃಹ ಸಚಿವರು ಸೇರಿದಂತೆ ಸರ್ಕಾರವು ಕೂಡ ಒಪ್ಪಿಕೊಂಡಿದೆ. ಸೊ ಆದ್ರೆ ಏಕಾಏಕಿ ಬಂದು ದೂರು ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಪರಿಶೀಲನೆ ಮಾಡದೆ ಸರ್ಕಾರ ಏಕಾಏಕಿ ಈ ರೀತಿಯಾದಂತಹ ಒಂದಷ್ಟು ಪ್ರಯತ್ನವನ್ನ ಮಾಡಿದ್ದು ಸರಿಯಲ್ಲ ಅನ್ನುವಂಥದ್ದು ಕೂಡ ಒಂದಷ್ಟು ಚರ್ಚೆ ಇದೆ. ಆದ್ರೆ ಸರ್ಕಾರ ಈಗಾಗಲೇ ನಾವು ಎಸ್ಐಟಿಯನ್ನ ತನಿಖೆ ಮಾಡಲಿಕ್ಕೆ ಅಂತಾನೆ ರಚನೆ ಮಾಡಿದ್ದು, ಸತ್ಯಾಸತ್ಯತೆಯನ್ನ ತಿಳ್ಕೊಬೇಕು. ಸೊ ಹೀಗಾಗಿ ಸತ್ಯಾಸತ್ಯತೆಗಳನ್ನ ತಿಳ್ಕೊಳ್ಳೋದಕ್ಕಾಗಿ ಎಸ್ಐಟಿಯನ್ನ ಮಾಡಿದ್ದು. ಈಗ ಎಸ್ಐಟಿ ವರದಿಯನ್ನ ಕೊಟ್ಟಿದೆ. ಸೊ ಕೋರ್ಟ್ಗೂ ಕೂಡ ವರದಿಯನ್ನ ಸಲ್ಲಿಸಿರೋದ್ರಿಂದ ಸೊ ಅದರ ಬಗ್ಗೆ ಒಂದಷ್ಟು ಪರಿಶೀಲನೆ ಕೂಡ ಮಾಡ್ತೀವಿ. ಇದರ ಹಿಂದೆ ಕೂಡ ಯಾರೆಲ್ಲ ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಹಚ್ತೀವಿ ಅನ್ನುವಂತ ಒಂದಷ್ಟು ಉತ್ತರವನ್ನು ಕೂಡ ಸರ್ಕಾರದಿಂದ ನಿರೀಕ್ಷೆಯಾಗಿ ಆಬ್ವಿಯಸ್ಲಿ ನಿರೀಕ್ಷೆಯನ್ನ ಮಾಡಬಹುದು. ಸೊ ಹೀಗಾಗಿ ಏನೆಲ್ಲ ಸರ್ಕಾರದಿಂದ ಉತ್ತರವನ್ನ ಕೊಡ್ತಾರೆ ಅನ್ನೋಂಥದ್ದು, ಯಾಕಂತಂದ್ರೆ ಧರ್ಮಸ್ಥಳ ಅನ್ನುವಂಥದ್ದು ಈಗ ಯಾವಾಗ ಆರೋಪ ಬಂತು ಅದರಲ್ಲೂ ಯೂಟ್ಯೂಬರ್ಸ್ ಹರಿಬಿಟ್ಟಂತ ವಿಡಿಯೋಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಂತ ಲಕ್ಷಾಂತರ ಭಕ್ತರ ಸಂಖ್ಯೆ ಕೂಡ ಈಗ ಕ್ಷೀಣವಾಗಿರ್ತಕ್ಕಂಥದ್ದು, ಕಡಿಮೆ ಅಂತರದಲ್ಲಿ ಭಕ್ತರ ಸಂಖ್ಯೆ ಮಾತ್ರ ಹೋಗ್ತಾ ಇರ್ತಕ್ಕಂಥದ್ದು. ಇಷ್ಟು ಡ್ಯಾಮೇಜ್ ಆಗ್ಲಿಕ್ಕೆ ಕಾರಣ ಈ ಒಂದು ಬೂಡೆ ಗ್ಯಾಂಗ್ ಅನ್ನುವಂಥದ್ದು. ಸೊ ಹೀಗಾಗಿ ಸರ್ಕಾರಕ್ಕೆ ಒಂದಷ್ಟು ತರಾಟೆಯನ್ನು ತೆಗೆದುಕೊಂಡ್ರೆ ಸರ್ಕಾರ ಕೂಡ ಒಂದಷ್ಟು ಸಿದ್ಧ ಉತ್ತರವನ್ನು ಕೂಡ ಖಂಡಿತವಾಗ್ಲೂ ಮಾಡ್ಕೊಂಡಿರುತ್ತೆ. ನಾವು ಎಸ್ಐಟಿ ತನಿಖೆಯನ್ನ ಮಾಡಿಸಿದೆ ಆ ಕಾರಣಕ್ಕಾಗಿ ಈಗ ಎಸ್ಐಟಿ ವರದಿ ಕೊಟ್ಟಿದೆ. ಸೊ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಉತ್ತರ ನಿರೀಕ್ಷೆಯನ್ನ ಮಾಡಬಹುದು. ಆದ್ರೆ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಮತ್ತು ಹಣಕಾಸು ವ್ಯವಸ್ಥೆಯನ್ನು ಯಾರೆಲ್ಲ ಮಾಡಿದ್ರು, ಬುಡೆ ಗ್ಯಾಂಗ್ ಓಡಾಡ್ಲಿಕ್ಕೆ ಕಾರ್ ಕೊಟ್ಟದ್ದು ಮತ್ತು ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ವಕೀಲರನ್ನ ನೇಮಕ ಮಾಡಿದ್ದು, ಇದರಿಂದ ಯಾರೆಲ್ಲ ಇದ್ದಾರೆ ಅನ್ನೋಂಥದ್ದು ಕೂಡ ಸೂಕ್ತ ತನಿಖೆ ಆಗಬೇಕು ಅನ್ನೋಂಥದ್ದನ್ನು ಕೂಡ ವಿಪಕ್ಷ ಬಿಜೆಪಿ ಒತ್ತಾಯವನ್ನ ಮಾಡಲಿದೆ. ಸೊ ಸರ್ಕಾರ ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಳಿದೆ ನಿಜಕ್ಕೂ ಕುತೂಹಲ ಇರತಕ್ಕಂಥದ್ದು ಅಶ್ವಿನಿ. ರೈಟ್, ಥ್ಯಾಂಕ್ ಯು ಚಂದ್ರು ಡೀಟೇಲ್ಸ್ಗೆ.